ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನವು ಶನಿ ತ್ರಯೋದಶಿ. ಶನಿ ತ್ರಯೋದಶಿ ಅಂದರೆ ಶನಿ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದ ಇಷ್ಟವಾಗುವಂತಹ ದಿನ. ಅಂದರೆ ತ್ರಯೋದಶಿ ತಿಥಿಯು ಶನಿವಾರದಂದು, ಶನಿಯ ತನ್ನ ಸ್ವಂತ ವಾರದಂದು ಆಗಮನ ಆಗುವ ದಿನವೇ ಶನಿ ತ್ರಯೋದಶಿ ಅಂತ ಹೇಳ್ತಾರೆ. ಈ ಶನಿ ತ್ರಯೋದಶಿ ಶನಿ ಪರಮಾತ್ಮನ ಇಂದ ಆಗುವಂತಹ ಕೆಲವೊಂದು ದೋಷಗಳು, ಅದು ಸಾಡೆ ಸಾತಿ ಆಗಿರಬಹುದು, ಅಥವಾ ಈ ಅರ್ಧಾಷ್ಟಮ, ಅಷ್ಟಮ ಇತ್ಯಾದಿ ಶನಿ ದೋಷಗಳು ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಜಾತಕ ಚಕ್ರದ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಬಲಹೀನರಾಗಿದ್ದರೆ, ಅಥವಾ ಕೆಲವೊಂದು ಪಾಪಸ್ಥಾನಗಳಲ್ಲಿರುವಂತಹ ಸಂದರ್ಭಗಳಲ್ಲಿ, ಈಗ ಗೋಚಾರದಲ್ಲಿ ಮುಖ್ಯವಾಗಿ ಶನಿ ಕಾಟ ಕೊಡುವಂತಹ ರಾಶಿಯಾದಿ ಪ್ರತಿಯೊಬ್ಬರೂ ಕೂಡ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಈ ಶನಿ ತ್ರಯೋದಶಿಯಂದು ಮುಖ್ಯವಾಗಿ ಬೆಳಗ್ಗೆನೆ ಸ್ನಾನ ಮಾಡಿ ಈಶ್ವರನಿಗೆ ಅಥವಾ ಶನಿ ಪರಮಾತ್ಮನಿಗೆ ಎಳ್ಳು ಎಣ್ಣೆಯ ಎಣ್ಣೆಯಿಂದ, ಕಪ್ಪು ಎಳ್ಳು ಎಣ್ಣೆಯ ಅಥವಾ ಈ ಸಾಸಿವೆ ಎಣ್ಣೆಯಿಂದ ದಾನವಾಗಿ ಅಥವಾ ಅಭಿಷೇಕ ಮಾಡುವುದರಿಂದ ಕೊಡೋದೇ. ಈ ಶನಿ ತ್ರಯೋದಶಿಯಂದು ಮುಖ್ಯವಾಗಿ ಕಪ್ಪು ಎಳ್ಳು ಅಥವಾ ಐರನ್, ಕಬ್ಬಿಣ ಅಥವಾ ಕಪ್ಪು ವಸ್ತ್ರಗಳು ಇತ್ಯಾದಿ ವಿಷಯಗಳನ್ನು, ಅಥವಾ ವೃದ್ಧರಿಗೆ ಅನ್ನದಾನ ನೀಡುವುದರಿಂದ ಇತ್ಯಾದಿ ವಿಷಯಗಳಿಂದ ಈ ಶನಿ ತ್ರಯೋದಶಿಯಂದು ನೀವು ಮಾಡುವಂತಹ ದಾನ ಧರ್ಮಾದಿಗಳು ನಿಮಗೆ ಈ ಶನಿ ಬಾಧೆಯಿಂದ, ಶನಿ ದೋಷಗಳಿಂದ ಮುಕ್ತರಾಗುವುದಕ್ಕೆ ಈ ಶನಿ ತ್ರಯೋದಶಿ ಒಂದು ಅದ್ಭುತ ರೀತಿಯಲ್ಲಿ ನಿಮಗೆ ಅನುಕೂಲ ನೀಡುತ್ತೆ. ಮತ್ತು ಈ ಶನಿ ತ್ರಯೋದಶಿಯಿಂದ ತನ್ನ ಸ್ವಂತ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಈ ಶನಿ ತ್ರಯೋದಶಿ ನಂತರ ಯಾವ ರೀತಿ ಅನುಕೂಲವಾಗಿರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ರೀತಿ ಪರಿಹಾರಗಳನ್ನು ಈ ಶನಿ ತ್ರಯೋದಶಿ ಎಂದು ಮಾಡಿದರೆ ನಿಮಗೆ ಬರುವಂತಹ ದಿನಗಳಲ್ಲಿ ಅದ್ಭುತವಾಗಿರುತ್ತೆ ಅಂತ ನೋಡುವುದಾದರೆ, ಧೈರ್ಯ ಪರಾಕ್ರಮ ಸ್ಥಾನ, ತೃತೀಯ ಸ್ಥಾನ, ಮೂರನೇ ಸೋದರ ಸ್ಥಾನದಲ್ಲಿ ಈಗ ಶನಿ ಪರಮಾತ್ಮರು ನೆಲೆಸಿದ್ದಾರೆ, ಸ್ಥಿರವಾಗಿದ್ದಾರೆ. ಅಂದರೆ ಲಾಸ್ಟ್ ಇಯರ್ 2025 ಮಾರ್ಚ್ 29ರವರೆಗೂ ಸಾಡೆ ಸಾತಿನ ಅನುಭವವನ್ನು ನೀಡಿರುವಂತಹ ಮಕರ ರಾಶಿಯವರಿಗೆ ಈಗ ತೃತೀಯ ಭಾವದಲ್ಲಿ ನೆಲೆಸಿದ್ದಾರೆ. ರಾಶ್ಯಾಧಿಪತಿ ತನ್ನದೇ ಆಗಿರುವಂತಹ ರಾಶಿಯಾಗಿರುತ್ತೆ. ಸೊ ಮತ್ತೆ ಈಗ ನೋಡಿ, ಯಾರಿಗಾದ್ರೂ ಅಷ್ಟೇ, ಈಗ ಸ್ವಂತ ಮನೆ ಅಂತ, ನಮ್ಮದು ಸ್ವಂತ ಮನೆ, ನಮ್ಮ ಕುಟುಂಬಸ್ಥರಿಗೆ ನಾವೇನಾದರೂ ಕೆಟ್ಟದ್ದನ್ನು ಬಯಸ್ತೀವ, ಅದು ಕೆಟ್ಟದ್ದನ್ನು ಮಾಡ್ತೀವ? ಇಲ್ವಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ತಾ ಇರ್ತೀವಿ, ಅಷ್ಟು ಕಷ್ಟಗಳು ಕೊಡಲ್ಲ. ಬಟ್ ಆ ರೀತಿ ಪ್ರಕೃತಿಯಲ್ಲಿ ಆ ರೀತಿ ಇರಲ್ಲ, ಆ ರೀತಿ ಪಾರ್ಶಿಯಾಲಿಟಿ ಅನ್ನೋದಿರಲ್ಲ. ಯಾವುದೇ ರಾಶಿ ಆದರೂ ಕೂಡ ಶನಿ ಪರಮಾತ್ಮ ಧರ್ಮಪಾಲಕ, ಕರ್ಮಕಾರಕ ಆಗಿರೋದ್ರಿಂದ ಅವರಕ್ಕೆ, ಅಂದರೆ ನೈತಿಕವಾಗಿ ಪ್ರಾಮಾಣಿಕವಾಗಿ ಇರುವಂತಹ ವ್ಯಕ್ತಿಗಳಿಗೆ, ಅದರಲ್ಲೂ ಕೂಡ ಮಕರ ರಾಶಿಯವರಿಗೆ ಕಷ್ಟ ಮಾಡೋದಕ್ಕೆ ಹುಟ್ಟಿರ್ತಾರೆ. ಈ ಜನ್ಮವನ್ನು ತಾಳಿರ್ತಾರೆ. ಮಕರ ರಾಶಿಯವರು ಹಾರ್ಡ್ ವರ್ಕ್ಗೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಈ ರೀತಿ ವ್ಯಕ್ತಿಗಳಿಗೆ ಈ ಶನಿ ತ್ರಯೋದಶಿ ನಂತರ, ಈ ಶನಿ ತ್ರಯೋದಶಿಯಂದು ನೀವು ಮಾಡುವಂತಹ ಕೆಲವೊಂದು ಪರಿಹಾರಗಳ ಮುಖಾಂತರ ಈ ಬರುವಂತಹ ದಿನಗಳು ಯಾವ ರೀತಿಯಾಗಿರುತ್ತೆ ಅಂದರೆ, ಮುಖ್ಯವಾಗಿ ಧನ ಕುಟುಂಬಾಧಿಪತಿ ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಮತ್ತು ಧನ ಕುಟುಂಬಾಧಿಪತಿ ಈ ಶನಿ ಪರಮಾತ್ಮರು ಆಗಿರ್ತಾರೆ. ಸೊ ಗೋಚಾರದಿಂದ ನೋಡುವುದಾದರೆ ಮಕರ ರಾಶಿಯಲ್ಲಿ ಧನ ಕುಟುಂಬ ಸ್ಥಾನದಲ್ಲಿ ರಾಹು ಇದ್ದಾರೆ, ರಾಶ್ಯಾಧಿಪತಿ. ಈಗ ರಾಹು ದ್ವಿತೀಯ ಸ್ಥಾನದಲ್ಲಿದ್ದಾರೆ, ಅಷ್ಟಮದಲ್ಲಿ ಕೇತು ಇದ್ದಾರೆ, ಷಷ್ಠ ಭಾವದಲ್ಲಿ ಶತ್ರು ಸ್ಥಾನದಲ್ಲಿ ಗುರು ಇದ್ದಾರೆ. ಸೊ ಇಲ್ಲಿ ಓನ್ಲಿ ತೃತೀಯ ಸ್ಥಾನದಲ್ಲಿ ಶನಿ ಪರಮಾತ್ಮ ಅನುಕೂಲವಾಗಿದ್ದಾರೆ. ಇನ್ನು ರಿಮೈನಿಂಗ್ ಗೋಚಾರ ದೀರ್ಘ ಸಂಚಾರ ಗ್ರಹ ಪ್ರಭಾವ ಅಷ್ಟರ ಮಟ್ಟಿಗೆ ಇರೋಲ್ಲ. ಸೊ ನಿಮ್ಗೀಗ ನಿಮ್ಮನ್ನು ಕಾಪಾಡಬೇಕಾಗಿರೋದು, ಅಥವಾ ನಿಮಗೆ ಅನುಕೂಲವಾಗಿ ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟವನ್ನು ತರಬೇಕಾಗಿರೋದು ಶನಿ ಪರಮಾತ್ಮ ಮಾತ್ರ, ನಿಮ್ಮ ರಾಶ್ಯಾಧಿಪತಿ ಮಾತ್ರ ಅಂತ ನೀವು ನೆನ್ಪಿಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟ, ದೈವ ಬಲ ಕೂಡಿ ಬರಬೇಕು ಅಂದರೆ ಶನಿ ಪರಮಾತ್ಮನ ಅನುಗ್ರಹ ಇರಬೇಕು. ಯಾಕಂದರೆ ನೋಡಿ, ಅಷ್ಟಮ ಕೇತು
ದ್ವಿತೀಯ ಸ್ಥಾನದಲ್ಲಿ ರಾಹು, ಆ ಶತ್ರುಭಾವ ಋಣರೋಗ ಶತ್ರು ಸ್ಥಾನದಲ್ಲಿ ಗುರು. ಸೊ ತೃತೀಯ ಭಾವದಲ್ಲಿರುವಂತಹ ಶನಿ. ಏನಪ್ಪ ಈ ವಿಶೇಷ ಅಂದರೆ ಮಕರ ರಾಶಿಯವರು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ಸಾಲದ ವಿಷಯಗಳಲ್ಲಾಗಿರ್ಬೋದು, ಎಷ್ಟು ಡೌನ್ ಆಗ್ತಿರೋ, ಎಷ್ಟು ಕೆಳಗಡೆ ಬೀಳ್ತಾರೋ, ಎಷ್ಟೇ ಸಮಸ್ಯೆಗಳಿದ್ರೂ, ಎಷ್ಟೇ ಹಣಕಾಸಿನ ವಿಷಯಗಳಲ್ಲಿ ತೊಂದರೆಗಳಿದ್ರೂ ಇವರಲ್ಲಿ ಚೇಂಜ್ ಆಗದೆ ಇರುವಂಥದ್ದು ಏನಪ್ಪ ಅಂದರೆ ಅವರ ಸ್ವಾಭಿಮಾನ, ಆತ್ಮಾಭಿಮಾನ, ಅವರ ಆ್ಯಟಿಟ್ಯೂಡ್ನ ಬಿಟ್ಕೊಡಲ್ಲ. ಆ ರೀತಿ ಒಂದು ಅದ್ಭುತವಾಗಿರುವಂತಹ ಸ್ವಾಭಿಮಾನ. ಯಾಕಂದರೆ ಕಷ್ಟವನ್ನು ನಂಬ್ಕೊಂಡಿರ್ತಾರೆ, ಯಾರಿಗೂ ಭಯ ಬೀಳಲ್ಲ, ಪ್ರಾಮಾಣಿಕತೆಯಿಂದ ಇರ್ತಾರೆ, ಧರ್ಮಬದ್ಧವಾಗಿರ್ತಾರೆ. ಸೊ ಆದ್ದರಿಂದ ಅವರ ಆ್ಯಟಿಟ್ಯೂಡ್, ಬಿಹೇವಿಯರ್, ಅವ್ರು ಮಾತಾಡುವಂತಹ ರೀತಿ ಯಾವುದಕ್ಕೂ ಕಮ್ಮಿ ಇರಲ್ಲ. ಅಷ್ಟು ಭೀಕರವಾಗಿರ್ತಾರೆ, ಅಷ್ಟು ಕಷ್ಟಗಳನ್ನು ನೋಡಿರ್ತಾರೆ. ಆದ್ದರಿಂದ ಇವರ ಆ್ಯಟಿಟ್ಯೂಡಲ್ಲಿ ಆಗಿರ್ಬೋದು ಯಾವುದೇ ರೀತಿ ಒಂದು ಹೆದರಿಕೆ, ಹಿಂಜರಿಕೆ ಅನ್ನೋದು ಇದರಲ್ಲಿ ನಾವು ನೋಡೋಕ್ಕಾಗುವುದಿಲ್ಲ. ಅಂದರೆ ಎಷ್ಟು ಬಡತನದಲ್ಲಿದ್ದೇವೆ, ನಾವೆಷ್ಟು ಸಂಪಾದನೆ ಮಾಡಿದ್ದೇವೆ, ಎಷ್ಟು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ, ಇವೆಲ್ಲವೂ ಕೂಡ ಲೆಕ್ಕಕ್ಕಿಲ್ಲ. ಮಾತು ಕೊಟ್ಟಿದ್ದಾರ, ಆ ಮಾತಿಗೆ ಬದ್ಧರಾಗಿರ್ತಾರೆ. ಒಂದು ರೀತಿ ಆ್ಯಟಿಟ್ಯೂಡ್ ಅವ್ರದ್ದು. ಬರಲಿ, ಏನಾದರೂ ಬಂದರೂ ನೋಡ್ಕೊಳ್ತೀನಿ ಅನ್ನುವಂತಹ ಒಂದು ಆ ಮೊಂಡು ಧೈರ್ಯ, ಹಠ, ಛಲ ನಾವು ಮಕರ ರಾಶಿಯಲ್ಲಿ ನೋಡಬಹುದು. ಯಾರೇ ಬಂದ್ರೂ ಕೂಡ ಐ ಡೋಂಟ್ ಕೇರ್ ಅನ್ನುವಂತಹ ಒಂದು ಅದ್ಭುತ ರೀತಿಯ ಒಂದು ಧೈರ್ಯ ಇವರಲ್ಲಿ ನಾವು ಕಾಣಬಹುದು. ಇನ್ ಕೇಸ್ ಇವ್ರಿಗೆ ಯಾರಾದರೂ ಬೆನ್ನು ಚೂರಿ ಆಗಬೇಕು, ನಂಬಿಕೆ ದ್ರೋಹ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೆ, ಅಷ್ಟೇ. ಅವರ ಪರ್ಟಿಕ್ಯುಲರ್ ಆಗಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸೋವರೆಗೂ ಕೂಡ ಇವರು, ಅದು ಕೂಡ ಧರ್ಮಬದ್ಧವಾಗಿ ಅವರ ವೀಕ್ನೆಸ್ ಪಾಯಿಂಟ್ ಇಟ್ಕೊಂಡು ಅವರಿಗೆ ಕರೆಕ್ಟಾಗಿ ಬುದ್ಧಿ ಕಲಿಸ್ತಾರೆ. ಇನ್ನು ಇವರಿಗೆ ಶತ್ರುಕಾಟ ಅಂತ ಹೇಳ್ತೀರಾ, ಇನ್ನು ಇವರಿಗೆ ಹೊರಗಡೆ ಶತ್ರುಗಳು ಏನೋ ಗೊತ್ತಿಲ್ಲ ಆಗಲಿ, ಬಟ್ ಮನೆಯಲ್ಲೇ ಶತ್ರುಗಳಿರ್ತಾರೆ. ಭ್ರಾತೃ ಶತ್ರುತ್ವ ಅಂದರೆ ಅವರಿಗೆ ಹುಟ್ಟಿರುವಂತಹ ಸಹೋದರರ ಮಧ್ಯೆನೇ ಬಾಂಡಿಂಗ್ ಇರಲ್ಲ. ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅಭಿವೃದ್ಧಿಗೆ ಆತಂಕ ಕೊಡ್ತಾ ಇರ್ತಾರೆ ಅಂದರೆ ಅದು ಅವರ ಕುಟುಂಬದಲ್ಲಿ ಇರುವಂತಹ ಸಾಧ್ಯತೆಯೂ ಇರುತ್ತೆ. ಇನ್ನು ಜಾತಕ ಚಕ್ರದಲ್ಲಿ ಪರ್ಸನಲ್ ಚಾರ್ಟಲ್ಲಿ ಮಕರ ರಾಶಿಯವರಿಗೆ ರವಿ ಸ್ಥಾನ ಇನ್ ಕೇಸ್ ಏನಾದರೂ ಬಲವಾಗಿದ್ದರೆ, ದೃಢವಾಗಿದ್ದರೆ, ರವಿ ಏನೋ ಅಧಿಕಾರಪ್ಪ ಹೋಯಿತು. ಸೊ ಆದ್ದರಿಂದ ನಾವು ನೋಡುವುದಾದರೆ ಈ ಪರ್ಟಿಕ್ಯುಲರ್ ಆಗಿ ಈ ಸಹೋದರರೇ ಯಾರನ್ನ ಹೆಚ್ಚು ನಂಬಿರ್ತಾರೋ ಅಂತಹ ವ್ಯಕ್ತಿಗಳೇ ಶತ್ರುಗಳಾಗುವುದಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಎಷ್ಟೇ ಕಷ್ಟ ಇದ್ರೂ ರವಿ ಸ್ಥಾನ ಬಲವಾಗಿದ್ದರೆ ಎಷ್ಟೇ ಕಷ್ಟ ಬಂದ್ರೂ ಕೂಡ ಅದನ್ನು ತಟ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಶನಿ ತ್ರಯೋದಶಿ ನಂತರ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಧೈರ್ಯದಿಂದ, ಅಂದರೆ ಒಂದು ಮೊಂಡು ಧೈರ್ಯ, ಒಂದು ಅಧಿಕಾರ, ಒಂದು ಹುದ್ದೆ, ಒಂದು ಕೆರಿಯರ್ ಡಿಸೈನ್ ಮಾಡ್ಕೋಬೇಕು, ಕೆರಿಯರಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಮಾಡುವಂತಹ ಪ್ರಯತ್ನಗಳೇನಾಗಿರುತ್ತೋ, ವಿದೇಶಿ ಪ್ರಯತ್ನಗಳು ಆ ರೀತಿ ಅನುಕೂಲವಾಗಿರಲ್ಲ. ಬಟ್ ನಾವು ಇನ್ ಕೇಸ್ ಏನಾದರೂ ಈ ರೀತಿ ಪ್ರಯಾಣಗಳು ಮಾಡಬೇಕಂದ್ರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಗಳು ಅಲ್ಲಿಗೋದ್ಮೇಲೆ ಯಾವ ರೀತಿ, ಅಲ್ಲಿಗೋದ್ಮೇಲೆ ಯಾವುದಾದ್ರೂ ಸೋರ್ಸ್ ಹೆಲ್ಪ್ ಮಾಡ್ತಾರಾ, ಉದ್ಯೋಗ ವಿಷಯಗಳಲ್ಲಿ ಅಥವಾ ಅಲ್ಲಿ ಅಕಾಮಿಡೇಷನ್ ಯಾವ ರೀತಿ ಇತಿ ಪ್ರತಿಯೊಂದನ್ನು ಯೋಚನೆ ಮಾಡಿ ದೂರ ಪ್ರಾಂತ ಉದ್ಯೋಗಗಳಾಗಿರ್ಬೋದು, ವಿದೇಶಿ ಪ್ರಯಾಣಗಳಾಗಿರ್ಬೋದು ಪಕ್ಕ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಇಲ್ಲ ಅನಾಲೋಚಿತವಾಗಿ ಇಲ್ಲ ಮೊಂಡು ಧೈರ್ಯದಿಂದ ಹೋದರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅನಾಲೋಚಿತವಾಗಿ ಅಥವಾ ಕ್ಷಣಿಕಾವೇಶದಲ್ಲಿ ಒಂದು ಹುದ್ದೆ ಇನ್ನು ಕೆಲವೊಂದು ಜನಕ್ಕೆ ಉದ್ಯೋಗ ಆರಾಮಾಗಿ ಉದ್ಯೋಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಬ್ಬ ರಾಹು ನೋಡಿ ದ್ವಿತೀಯ ಕುಟುಂಬ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಒಂದು ರೀತಿ ದೂರದ ಬೆಟ್ಟ ನುಣ್ಣಗೆ ಅನ್ನೋ ರೀತಿಯಲ್ಲಿ ಮತ್ತೊಬ್ಬರು ಆಫರ್ ಮಾಡ್ತಾರೆ, ಒಳ್ಳೆಯ ಆಪರ್ಚುನಿಟಿ, ಒಳ್ಳೆಯ ಅಧಿಕಾರ, ಹುದ್ದೆ ಇತ್ಯಾದಿ ವಿಷಯಗಳು ಈಗ ಮಾಡ್ತಾ ಇರೋಂಥ ಉದ್ಯೋಗವನ್ನು ಬಂದ್ಬಿಡಿ ಅಂತ. ಸೊ ಈ ರೀತಿ ನಿರ್ಧಾರಗಳು ತಗೊಳ್ಳೋಕೆ ಮುಂಚೆ ಕೂಡ ನೀವು 1-2 ಬಾರಿ ಯೋಚನೆ ಮಾಡಬೇಕಾಗಿರುತ್ತೆ ಮಕರ ರಾಶಿಯವರು ಈ ಶನಿ ತ್ರಯೋದಶಿಯಿಂದ. ಯಾಕಂದರೆ ಇವರಲ್ಲಿ ತುಂಬ ಜನ ಏನಪ್ಪ ಅಂದರೆ ವರ್ಕಹಾಲಿಕ್, ಕೆಲಸವೇ ಕಾಯಕವೇ ಕೆಲಸವೇ ದೇವರು ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಇರುತ್ತೆ. ಹಾರ್ಡ್ ವರ್ಕ್ ನೇಚರ್ ಹೊಂದಿರ್ತಾರೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಸೊ 3ರಿಂದ 4 ಮಾಡುವಂತಹ ಜನರು ಮಾಡುವಂತಹ ಒಂದು ಆ ಕಷ್ಟ, ಸ್ಕಿಲ್ ಇವರೊಬ್ಬರೇ ಮಾಡಿ ಮುಗಿಸುವಂತಹ ಒಂದು ಲಕ್ಷಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ನಾವು ಮಕರ ರಾಶಿಯವರಲ್ಲಿ ನೋಡಬಹುದು.
ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಶನಿ ತ್ರಯೋದಶಿ ನಂತರ ನಿಮ್ಮ ಜಾಬ್ ರೋಲ್, ನೀವು ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ಹುದ್ದೆಗಳಾಗಿರ್ಬೋದು, ಡೆಸಿಗ್ನೇಷನ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ವಿಷಯದಲ್ಲಾಗಿರ್ಬೋದು, ಇನ್ನೂ ಜಾಸ್ತಿ ಕಷ್ಟಪಡಬೇಕು, ಆದಷ್ಟು ಬೇಗ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ರೋಲ್ ಮೇಲೆ, ಒಂದು ಹುದ್ದೆಯ ಮೇಲೆ ಇರುತ್ತೆ. ಕಂಪ್ಲೀಟ್ ಆಗಿ ಒಂದು ಅಧಿಕಾರದ ಮೇಲೆ ಆಸಕ್ತಿ ಇರುತ್ತೆ. ಅದಕ್ಕೆ ಮಾಡುವಂತಹ ಪ್ರಯತ್ನಗಳು, ನಿಮ್ಮ ಸೆಲ್ಫ್ ಇಮೇಜನ್ನ, ನಿಮ್ಮ ಕೆಲಸಕ್ಕೆ ತಕ್ಕ ಸಿಗಬೇಕಾಗಿರುವಂತಹ ಗುರುತಿಸುವಿಕೆಯನ್ನು ಪಡ್ಕೊಳ್ಳೋದಕ್ಕೆ ಈ ಟೈಮ್ ನಿಮಗೆ ಅದ್ಭುತವಾಗಿ ಹಾರ್ಡ್ ವರ್ಕ್ ಎಫರ್ಟ್ಸಲ್ಲಿ ನೀಡೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಥರ್ಡ್ ಪ್ಲೇಸ್ ಅಂತ ಹೇಳಿದ್ದೀವಿ, ತೃತೀಯ ಸ್ಥಾನ ಇರುವಂತಹ ಸಂದರ್ಭಗಳಲ್ಲಿ, ಈ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಇದ್ರೂ, ಎಷ್ಟೇ ರಿಸ್ಕ್ ಇದ್ರೂ ನೋಡೋಣ, ಒಂದು ಕೈ ನೋಡೋಣ. ಯಾಕಂದರೆ ಧೈರ್ಯ ಪರಾಕ್ರಮ ಸ್ಥಾನ. ಕಷ್ಟತರವಾಗಿರುವಂತಹ ಕೆಲಸಗಳನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿ ಮುಗಿಸುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಪಡೆಯೋದಕ್ಕೆ ನಾವು ತುಂಬ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳು, ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಗಳು, ಲಾಂಗ್ ಟರ್ಮ್ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳನ್ನು ಈಗ ಆ ಕಾಂಟ್ರಾಕ್ಟ್ನ ಸಿಗ್ನೇಚರ್ ಮಾಡಿ ಅದರಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನುವಂತಹ ಒಂದು ಭರವಸೆ ಕೊಡೋದಕ್ಕೆ ಆ ರೀತಿ ಶಕ್ತಿ ಸಾಮರ್ಥ್ಯಗಳನ್ನು ನಿಮಗೆ ಶನಿ ಪರಮಾತ್ಮ ಈ ಸಂದರ್ಭದಲ್ಲಿ ತೃತೀಯ ಸ್ಥಾನದಲ್ಲಿದ್ದು ನಿಮಗೆ ಅನುಗ್ರಹ ಮಾಡ್ತಾ ಇರ್ತಾರೆ. ಅಂದರೆ ಪರ್ಟಿಕ್ಯುಲರಾಗಿ ಯಾವ ಫೀಲ್ಡಲ್ಲಿ ಚೆನ್ನಾಗಿರುತ್ತೆ ಅಂದರೆ ತೃತೀಯ ಸ್ಥಾನ ಅಂದರೆ ರೈಟಿಂಗ್ ಫೀಲ್ಡ್. ಈಗ ಮುಖ್ಯವಾಗಿ ಪತ್ರಿಕೋದ್ಯಮ, ಮೀಡಿಯಾ, ಆ್ಯಂಕರಿಂಗ್, ರಿಪೋರ್ಟಿಂಗ್, ಸೇಲ್ಸ್, ಮಾರ್ಕೆಟಿಂಗ್, ಮಾತಿನ ಮುಖಾಂತರ ಮಾಡುವಂತಹ ಉದ್ಯೋಗಗಳು, ಟೆಕ್ನಾಲಜಿ, IT, ಆ್ಯನಿಮೇಷನ್ ಮತ್ತು ಅಡ್ಮಿನಿಸ್ಟ್ರೇಷನ್, ಫಿನಾನ್ಸ್, ಈ ರೀತಿ ಫೀಲ್ಡನ್ನು ಮಾಡ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ನಿಮಗೆ ಇಂಟರ್ನಲ್ ಸಪೋರ್ಟ್ ಮತ್ತು ಹೊರಗಡೆ ಸಪೋರ್ಟು, ಎಕ್ಸ್ಟರ್ನಲ್ ಸಪೋರ್ಟ್ ಎಕ್ಸಲೆಂಟ್ ಆಗಿರುತ್ತೆ. ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಮೇಲಧಿಕಾರಿಗಳ ಸಪೋರ್ಟು, ನಿಮಗೆ ನೀಡಿರುವಂತಹ ಗೋಲ್ಸ್, ಟಾಸ್ಕ್ನ ಅಚೀವ್ ಮಾಡುವಂತಹ ಶಕ್ತಿ ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ. ಸೊ ಒಟ್ಟಾಗಿ ಈ ಶನಿ ತ್ರಯೋದಶಿ ನಂತರ ನಿಮಗೆ ಮುಖ್ಯವಾಗಿ ಒಂದು ಜವಾಬ್ದಾರಿಯುತಿಯಿಂದ ಕೂಡಿರುವಂತಹ ಒಂದು ಅಧಿಕಾರ ಅಥವಾ ಒಂದು ಪ್ರಮೋಷನ್, ಆ ಪ್ರಮೋಷನಿಂದ ಆದಾಯ ವೃದ್ಧಿ ಆಗುವುದು ಇತ್ಯಾದಿ ವಿಷಯಗಳಿಂದ ಶನಿ ಬಲಕ್ಕೋಸ್ಕರ ಈ ಶನಿ ತ್ರಯೋದಶಿಯಿಂದ ಮತ್ತಷ್ಟು ಶುಭ ಫಲಗಳು ಕೊಡೋದಕ್ಕೋಸ್ಕರ ನೀವು ಈ ಪ್ರದೋಷ ಕಾಲದಲ್ಲಿ ಮಾರ್ನಿಂಗ್ ಮಾಡೋಕ್ಕಾಗಲಿಲ್ಲ ನೀವು ಅಂತ ಅನ್ನುವಂತಹ ಸಂದರ್ಭಗಳಲ್ಲಿ ಪ್ರದೋಷ ಕಾಲದಲ್ಲಿ ಸಾಯಂಕಾಲ ಶನಿ ಪರಮಾತ್ಮನ ದೇಗುಲಕ್ಕೆ ಹೋಗಿ ಅಥವಾ ನವಗ್ರಹಗಳಿರುವಂತಹ ಸ್ಥಾನಕ್ಕೆ ಹೋಗಿ ಶನಿ ಪರಮಾತ್ಮನಿಗೆ ಎಳ್ಳಿನ ಬತ್ತಿಯಿಂದ ದೀಪಾರಾಧನೆ ಮಾಡುವುದರಿಂದ ಅಥವಾ ಕಪ್ಪು ಎಳ್ಳಿನ ಎಣ್ಣೆಯಿಂದ ಅಭಿಷೇಕ ಮಾಡಿಸುವುದರಿಂದ ಮತ್ತಷ್ಟು ಶುಭ ಫಲಗಳಾಗಿರ್ಬೋದು, ಈ ಕೆಲವೊಂದು ದೋಷಗಳಾಗಿರ್ಬೋದು ನಿಮಗೆ ನಿವಾರಣೆಯಾಗಿ ನಿಮ್ಮ ಜೀವನವು ಯಶಸ್ಸಿನ ಕಡೆಗೆ ಮುಂದೆ ಸಾಕುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.